ನಾವು ಇವತ್ತು ಹೋಗ್ತಾ ಇದೀವಿ ನಮ್ಮ ಸಿಸ್ಟರ್ ಮನೆ ಕಡೆ. ಯಾಕಂದ್ರೆ ಮದುವೆ ಸಂಬಂಧ ಮೆಹಂದಿ ಫಂಕ್ಷನ್ ಮಾಡ್ತಿದ್ದಾರೆ. ವಿಡಿಯೋ ಮಾತ್ರ ಎಂಡ್ ತನಕ ನೋಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಮಿನಿ ವ್ಲಾಗ್. ಮದುವೆ ಮನೆ ಕಡೆ ಬಂದ ತಕ್ಷಣ ನಮ್ಮ ಫಾರೂಕ್ ಅವರು ಲೈಟಿಂಗ್ ಕನೆಕ್ಷನ್ ಕೊಡ್ತಿದ್ರು. ನೈಟ್ ಫಂಕ್ಷನ್ ಗೆ ಹುಡುಗರೆಲ್ಲ ಡೆಕೋರೇಷನ್ ಮಾಡ್ತಿದ್ರು. ನಮ್ಮ ಫಾರೂಕ್ ಅವರು ಲೈಟಿಂಗ್ ಕನೆಕ್ಷನ್ ಕೊಟ್ಟು ಲೈಟ್ ಹಾಕ್ಬಿಟ್ರು. ಇಲ್ಲೇ ಬೈಕ್ ಬಿಟ್ಟಿ ಅಂತ ನನ್ನ ತಮ್ಮ ಹೇಳಿದ್ನ. ಆದ್ರೆ ಬೈಕ್ ಇದ್ದಲ್ಲ ಮುಲ್ಲಾರೋಣಿ ಕಡೆ ಬಂದ್ಮೇಲೆ ನನ್ನ ಬೈಕ್ ಸಿಕ್ತು. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ನೆಕ್ಸ್ಟ್ ನಾ ಮಾಬು ಗೊರಳೆಯವ್ರ ಕಡೆ ಹೋದ್ನೆ. ಆದ್ರೆ ಮಾಬು ಅವರು ಪತ್ರೊಳೆ ಮತ್ತೆ ಗ್ಲಾಸ್ ಕೊಡೋದ್ರಲ್ಲಿ ಬಿಜಿ ಆಗ್ಬಿಡಿದ್ರು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. 2000 years later. ಮನೆಗೆ ಬಂದು ಟಿ ಶರ್ಟ್ ಚೇಂಜ್ ಮಾಡ್ಕೊಂಡು ನೆಕ್ಸ್ಟ್ ಸೀದಾ ಮದುವೆ ಮನೆ ಕಡೆ ಹೋದ್ನೆ ನಾನು ಬೈಕ್ ತಗೊಂಡು. ಮದುವೆ ಮನೆ ಕಡೆ ಬಂದ ತಕ್ಷಣ ಅಲ್ಲೇ ಮೆಹಂದಿ ಫೋಟೋ ಶೂಟ್ ಮಾಡ್ತಿದ್ರು. ನಮ್ ಫಾರೂಕ್ ಬೈ ಮಾತ್ರ ಡೆಕೋರೇಷನ್ ಅಲ್ಟಿಮೇಟ್ ಆಗಿ ಮಾಡಿದ್ನ. ಇದು ಆಕ್ಚುಲಿ ಚೆನ್ನಾಗಿರೋದು. ಕರ್ಚಿಕಾಯಿ ತಿನ್ಬೇಕಂತ ಅನ್ಸಿತ್ತು, ಆದ್ರೆ ಕಂಟ್ರೋಲ್ ಮಾಡ್ಕೊಂಡೆ ಬೇಡ ಅಂತ. ಕಂಟ್ರೋಲ್. ನಮ್ಮ ಮಳೆ ಅಂದ್ರೆ 3 ಜನ ಸೇರಿ ಊರಿನ ಯಜಮಾನ್ರ ತರ ಏನೋ ಡಿಸ್ಕಷನ್ ಮಾಡ್ತಿದ್ರು. A few moments later. ನೈಟ್ ನಾವು ನಮ್ ತಮ್ಮನವರು ಅಡಿಗೆ ಮಾಡಕ ಸಾಮಾನ್ ತರಕ ಹೋಗ್ತಿದ್ವಿ. ಫಾರೂಕ್ ಅವರು ಲೇಟ್ ಆಗಿ ಬಂದು ಶಾದಿ ಮಾಡಿ ಗೇಟ್ ತೆಗ್ದ್ರು. ಗೇಟ್ ತೆಗೆದ್ಮೇಲೆ ಅಡಿಗೆ ಮಾಡಕ್ ಸಾಮಾನ್ ಯಾವ್ಯಾವ ಬೇಕಂತ ಹೇಳಿ ನಮ್ಮ ಫಾರೂಕ್ ಅವ್ರು ಕೊಟ್ರು. ನಾವು ತಗೊಂಡ್ ನಾವು ಸೀದಾ ಮದುವೆ ಮನೆ ಕಡೆ ಬಂದಿವಿ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.